ಶ್ರಾವಣ ಮಾಸದ ನಿಮಿತ್ತ ಲಕ್ಷ್ಮೇಶ್ವರ ಅಕ್ಕ ಮಹಾದೇವಿ ದೇವಸ್ಥಾನದಲ್ಲಿ 20ನೇ ವರ್ಷ ಶ್ರಾವಣ ಸಂಜೆ ಕಾರ್ಯಕ್ರಮ ಆಗಸ್ಟ್ 13ರಿಂದ ಸೆಪ್ಟೆಂಬರ್ 12ರವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಜರುಗಲಿದೆ. ಈ ಕುರಿತು ಮಂಗಳವಾರ ದೇವಸ್ಥಾನ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ನಿರ್ಮಲಾ ಅರಳಿ ಮಾಹಿತಿ ನೀಡಿದರು. ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷೆ ಎಸ್ ಅರಳಹಳ್ಳಿ, ಲಲಿತಕ್ಕ ಕೆರ್ಮನಿ, ಪೂರ್ಣಾಜಿ ಕರಾಟೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಂಗಾಧರ ಅರಳಿ, ಎಂ.ಕೆ. ಕಳ್ಳಿಮಠ, ಜೆ.ಎಸ್. ರಾಮ್ ಶೆಟ್ರ, ಎನ್.ಆರ್. ಸಾತ್ಪುತೆ, ಸಂಗಪ್ಪ ಶೆಟ್ರ, ಮಾನಂದ ಕೊಣ್ಣೂರ, ಪ್ರತಿಮಾ ಮಹಾಜನ್ ಶೆಟ್ರ, ಪಾರ್ವತಿ ಕಳ್ಳಿಮಠ, ಕುಸುಮಾ ಮಲ್ಲಾರದ, ಕಾಂಚನ ಹಸರೆಡ್ಡಿ, ನಂದಿನಿ ಮಾಳ್ವಾಡ, ರತ್ನಾ ಕರ್ಕಿ, ನೀಲಕ್ಕ ಬೂದಿಹಾಳ, ಶಕುಂತಲಾ ವಡ್ಕಣ್ಣವರ, ನೀಲಾ ಕುಂಬಿ, ವಿದ್ಯಾ ಅಂಗಡಿ, ಲತಾ ಗಾಂಜಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಅದರಲ್ಲಿ ಹಲವಾರು ಚರ್ಚಿಸಿ ಹಲವಾರು ವಿಷಯಗಳನ್ನು ನಮ್ಮ ಈ ವರ್ಷ ವಿಷಯಗಳು ಹಾಕೋಡೆ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ನಾವು ಒಂದಿಷ್ಟು ವಿಷಯಗಳನ್ನ ಹಾಕೊಂಡಿದ್ವಿ. 20ನೇ ವರ್ಷದ ಒಂದು ಸವಿನೆನಪಿಗಾಗಿ ನಮ್ಮ ಹಿರಿಯ ಸದಸ್ಯರಾದ ಡಾಕ್ಟರ್ ಕೆಮ್ಮನಿಯವರು ಈ ವರ್ಷ ಒಂದು 33 ವಚನಕಾರ್ತಿಯರ ಬಗ್ಗೆ ನಮ್ಮೆಲ್ಲ ಸಹೋದರರಿಗೆ ಒಂದೊಂದು ವಿಷಯವನ್ನು ಕೊಟ್ಟಿದ್ರು. ಆ ಪ್ರಕಾರವಾಗಿ ನಾವು ಅಲ್ಲಿ ಕೊಟ್ಟಂಥ ಸಂಗ್ರಹ ವಚನಕಾರ್ತಿಯರ ಸಂಗ್ರಹ ಬುಕ್ ಬಿಡುಗಡೆ ಮಾಡ್ತಾರೆ. ಆ ಉಚಿಗಿ ಅವರು ನಮ್ಮ ಮಾನ್ಯತೆಯನ್ನು ಕೊಟ್ಟು ಆಶೀರ್ವಚನ ಮಾಡುವರಿದ್ದಾರೆ. ಹಾಗೆ ಕೂಡ ಉದ್ಘಾಟಕರಾಗಿ ಎನ್.ಎಂ. ಕಳವಾರ್ ಬಂದಿದ್ದಾರೆ. ಹಲವಾರು ವಿಷಯಗಳು ಇದ್ದರೆ ಹೊಸ ಹೊಸ ವಿಷಯಗಳನ್ನು ಪತ್ರಿಕೆಯಲ್ಲಿ ಈ ವರ್ಷ ಒಂದು ವಿನೂತನವಾಗಿ ಮಾಡಬೇಕಂತೇಳಿ ಎಲ್ಲ ಸಹೋದರರು ಹಾಗೂ ನಮ್ಮ ಶರಣಬಂಧುಗಳು ಅಂತ ಹೇಳಿದಾಗ 20ನೇ ವರ್ಷ ಒಂದು ಅವಿಸ್ಮರಣೀಯ ಆಗಲಿ ಅಂತಂತೇಳಿ ಎಲ್ಲರೂ 20ನೇ ವರ್ಷ ನಿರಂತರ ಈ ಕಾರ್ಯ ನಡೀತಾ ಬಂದಿದ್ದು, ಅಕ್ಕ ಪ್ರೇಮಕ್ಕ ಬಿಕ್ಕಲ್ಕಟ್ಟಿಯವರ ಆಶೆಯಂತೆ ಇನ್ನೂ ವಿಜೃಂಭಣೆಯಿಂದ ಈ ವರ್ಷ ವಿಶೇಷವಾಗಿ ನಮ್ಮ ಲಲಿತಕ್ಕ ಕೆರ್ಮನಿಯವರ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ, ಅದರ ಸವಿನೆನಪಿಗಾಗಿ ಅನೇಕ ವಿವಿಧ ಉಪನ್ಯಾಸಕರು ಇಲ್ಲಿ ಪಾಲ್ಗೊಂಡು ಉಪನ್ಯಾಸ ನೀಡಲಿದ್ದಾರೆ. ಈ ಬಳಗಕ್ಕೆ ನಾವು ಪೂರ್ಣ ಧನ್ಯವಾದಗಳು. ಅಕ್ಕ ಮಹಾದೇವಿ ಬಳಗದೊಳಗಿನ 7 ಸಂಘಟನೆ ಒಟ್ಟು ಸೇರಿಸಿ ವರ್ಷಂಪ್ರತಿ ಬಿಟ್ಟು ಬಿಡದನ ಇದೊಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿರಿ. ರಾಜ್ಯದೊಳಗೆ ಬಹುತೇಕ ಇಂಥ ಮಾದರಿಯಾದಂಥ ಒಂದು ಕಾರ್ಯಕ್ರಮ ಎಲ್ಲಿ ನಡೆಯಾಕತ್ತಿಲ್ಲ ಅಂತ 20ನೇ ವರ್ಷಕ್ಕೆ ಒಂದು ವಿಶೇಷವಾದದ್ದು ಏನಾರ ಮಾಡೋಣ ಅಂತೇಳಿ ಅದರ ಹಿಂದ ನಾವು ಹಾಗೆಲ್ಲ ಮನೆ ಮಾತಾಡ್ತಿದ್ವಿ. ಏನಂತ ಏನಾದರೂ ಒಂದು ಮಾಡಬೇಕು. ನಾವು ಏನು ಮಾಡಬೇಕು ಅಂತಂದರೆ ಒಂದು ಪುಸ್ತಕ ಯಾವ್ದು ತರಬೇಕು, ಏನಾರ ಒಂದು ಅದು ಕೂಡಲೇ ನಾವು ಸುಮಾರು 2006 ಗೋಲ್ಡ್ನಿಂದ ಅಕ್ಕ ಅವರು ಪ್ರೇಮಕ್ಕ ಅವರು ಅಧ್ಯಕ್ಷರಾದ ನಂತರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪ್ಲಸ್ ಕದಳಿ ವೇದಿಕೆ ಆದ ನಂತರ ನಾವು ಏನು ಮಾಡ್ತಿದ್ವಿ, ಪೌರ್ಣಮಿಗೊಂದು ಕಾರ್ಯಕ್ರಮ ಮಾಡಿದ್ವಿ ನೆನಪಿ. ಆಮೇಲೆ ಸೋಮವಾರ ಈ ಎಂಥ ಕೊರೋನಾ ಬಂದರೂ ಕೂಡ ನಾವು ಸೋಮವಾರ ಗುರುವಾರ ಪೌರ್ಣಮಿ ಮಾಡಿದ್ವಿ.